ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೇಸುವಿನ ಪಾದದ ಬಳಿ ಕುಳಿತು ಮರಿಯಾಳಿಂದ ನಾವು 3 ಆತ್ಮಿಕವಾದಂಥ ಸತ್ಯಾಂಶಗಳನ್ನು ನಾವು ಕಲಿಯಬಹುದು. ಒಂದನೇದೇನಪ್ಪ ಅಂತಂದರೆ ಕುಳಿತಿರುವುದು. ಒಂದನೇದು ಕುಳಿತಿರುವುದು. ಕೀರ್ತನೆಗಳು 46:10 ನೀವು ನೋಡಿ, ಇಲ್ಲಿ ಶಾಂತವಾಗಿರ್ರಿ, ನಾನೇ ದೇವರಾಗಿದ್ದೇನೆಂದು ತಿಳಿದುಕೊಳ್ಳಿರಿ, ಜನಾಂಗಗಳಲ್ಲಿ ಉನ್ನತವಾಗಿರುವೆನು, ಭೂಮಿಯಲ್ಲಿ ನಾನು ಹೆಚ್ಚಿಸಲ್ಪಡುವೆನು. ಇದು ಮುಖ್ಯವಾಗಿ ದೇವರ ಮಾತನ್ನು ಕೇಳಿಸಿಕೊಳ್ಳಬೇಕಾದರೆ ನಮ್ಮ ಹೃದಯಗಳಲ್ಲಿ ನೆಮ್ಮದಿ ಇರಬೇಕು, ನಮ್ಮ ಮನಸ್ಸು ಶಾಂತವಾಗಿರಬೇಕು. ಪಾಪ ಕ್ಷಮಾಪಣೆ ಕೇಳದೆ ಇದ್ದಾಗ ಆ ಮೇಲಿನ ಮೊದಲ ಸಂಗತಿ ಕೈಗೊಳ್ಳುವುದಿಲ್ಲ. ಹಾಗೆಯೇ ಅತಿಯಾದ ಪ್ರಾಪಂಚಿಕ ಚಿಂತೆ ಹಾಗೂ ಹಣದ ವ್ಯಾಮೋಹ ಎರಡನೆಯದಕ್ಕೆ ತಡೆ ಒಡ್ಡುತ್ತದೆ. ಮನಸ್ಸಾಕ್ಷಿಯಲ್ಲಿ ಅಸಮಾಧಾನ ಉಂಟಾದಾಗ ಅಥವಾ ಮನಸ್ಸು ಚಿಂತೆ ಅಥವಾ ಭಯದಿಂದ ತುಂಬಿದಾಗ ದೇವರ ವಾಣಿಯೇ ಕೇಳಬೇಕಾದರೆ ಪ್ರಯಾಸ ಪಡುವುದನ್ನು ಬಿಟ್ಟಾಗ ನಾವು ದೇವರನ್ನು ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ. ಎರಡನೇದು ದೀನತೆ. ಮತ್ತಾಯ ಪತ್ರಿಕೆ 11ನೇ ಅಧ್ಯಾಯ 25 ನಾವು ನೋಡ್ತೇವೆ, ಆ ಸಮಯದಲ್ಲಿ ಯೇಸು, ತಂದೆಯೇ, ಪರಲೋಕ ಮತ್ತು ಭೂಲೋಕಗಳ ಒಡೆಯನೇ, ನೀನು ಈ ಸಂಗತಿಗಳನ್ನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆಮಾಡಿ ಶಿಶುಗಳಿಗೆ ಪ್ರಕಟ ಮಾಡಿರುವುದಕ್ಕಾಗಿ ನಾನು ನಿನ್ನನ್ನು ಕೊಂಡಾಡುತ್ತೇನೆ. ಪ್ರಿಯರೇ, ಇಲ್ಲಿ ಗಮನಿಸುವುದೇನಪ್ಪ ಅಂತಂದರೆ ದೀನತೆ. ಅಂದರೆ ಇಲ್ಲಿ ದೇವರು ಒಬ್ಬ ಅಹಂಕಾರಿ ಮನುಷ್ಯನೊಂದಿಗೆ ಯಾವತ್ತೂ ಮಾತಾಡೋದಿಲ್ಲ. ದೇವರು ತನ್ನ ಮುಂದೆ ಒಬ್ಬ ಬಾಲಕನಂತೆ ದೀನ ಮನಸ್ಸು ಉಳ್ಳವನೊಂದಿಗೆ ಯಾವಾಗಲೂ ಮಾತನಾಡಲು ಉತ್ಸುಕರಾಗಿ ಇರುತ್ತಾರೆ ಅನ್ನುವಂಥದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇನ್ನು ಮೂರನೇದೇನಪ್ಪ ಅಂತಂದರೆ ಯೋಹಾನ ಪತ್ರಿಕೆ 7ನೇ ಅಧ್ಯಾಯ 17 ನಾವು ನೋಡುವ ಹಾಗೆ, ಯಾವನಾದರೂ ಆತನ ಚಿತ್ತದಂತೆ ಮಾಡಿದರೆ ಈ ಬೋಧನೆಯು ದೇವರದೋ ಅಥವಾ ನನ್ನಷ್ಟಕ್ಕೆ ನಾನೇ ಹೇಳುತ್ತೇನೋ ಎಂಬುದು ಅವನಿಗೆ ತಿಳಿಯುವುದು. ಪ್ರಿಯರೇ, ಇಲ್ಲಿ ಮರಿಯಾಳು ಕುಳಿತಿದ್ದ ರೀತಿ ಅಂದರೆ ತನ್ನನ್ನು ತಾನು ಒಪ್ಪಿಸಿಕೊಡುವುದು ಒಂದು ಚಿತ್ರಣ. ನೀವು ಕರ್ತನ ವಾಕ್ಯಕ್ಕೆ ವಿಧೇಯರಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ಇಂತಹ ಸಮರ್ಪಣಾ ಮನೋಭಾವ ನೀವು ನಮ್ಮಲ್ಲಿ ನೋಡಬೇಕಾಗ್ತದೆ. ಅನೇಕರು ಸತ್ಯವೇದವನ್ನು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಓದಿದರೂ ಅದರ ಮೂಲಕ ದೇವರ ಧ್ವನಿಯನ್ನು ತಾವು ಆಲಿಸಬೇಕು ಎಂಬ ಹಂಬಲ ಅವರಲ್ಲಿ ಇರೋದಿಲ್ಲ. ಆ ಹಂಬಲವನ್ನು ಅವರು ಗ್ರಹಿಸಬೇಕು. ನಾವು ನಿಮ್ಮ ಪ್ರತಿದಿನ ಕರ್ತನ ಧ್ವನಿ ಕೇಳಿಸ್ತಾ ಇದೆಯಾ? ಇಲ್ಲ ಅಂತಂದರೆ ಅದಕ್ಕೆ ಕಾರಣ ಏನು ಅಂದರೆ, ಇವು ಕಿವಿಗೊಟ್ಟು ಕೇಳುವುದರೊಂದಿಗೆ ಮಾತನಾಡುತ್ತಾನೆ ಕರ್ತನು. ನೀವು ಕಿವಿಗೊಟ್ಟು ಕೇಳುವುದರೊಂದಿಗೆ ಕರ್ತನು ಮಾತನಾಡ್ತಾನೆ. ನಿಮ್ಮ ಆತ್ಮಿಕ ಕಿವಿಗಳು ಏಕೆ ಕಿವುಡಾಗಿವೆ? ಆತನ ಮುಂದೆ ಸಮಾಧಾನವಿಲ್ಲದ ಮನಸ್ಸು, ದೀನತೆ ಇಲ್ಲದೆ ಆತ್ಮ, ಅಥವಾ ಆತನು ಈಗಾಗಲೇ ನಿಮಗೆ ತೋರಿಸಿರುವ ಸಂಗತಿಗಳ ವಿಷಯದಲ್ಲಿ ಅವಿಧೇಯತೆ ನಿಮ್ಮಲ್ಲಿದೆಯಾ? ಪ್ರಿಯರೇ, ಕರ್ತನೇ ಮಾತನಾಡು, ನಿನ್ನ ದಾಸನು ಕಾದಿದ್ದಾನೆ ಎಂಬುದಾಗಿ ನೀವು ಪ್ರಾರ್ಥಿಸಿ. ಪ್ರಿಯರೇ, ತಡವಿಲ್ಲದೆ ಶಾಶ್ವತವಾಗಿ ನೀವು ಸತ್ಯವೇದವನ್ನು ತೆರೆಯಿರಿ. ಸತ್ಯವೇದವನ್ನು ತೆರೆದು, ಅಪ್ಪ, ನಿನ್ನ ಮುಖವನ್ನು ನಾನು ನೋಡಬೇಕೆಂಬ ದಾಹದಿಂದ ಸತ್ಯವೇದವನ್ನು ಓದುತ್ತೇನೆ. ಅಪ್ಪ, ನನ್ನ ಕಿವಿ ತೆರೆದಿದ್ದೇನೆ, ನೀವು ಮಾತನಾಡಿ. ಯೇಸುವೇ, ನನ್ನ ಆತ್ಮಿಕ ಕಿವಿಗಳು ಕಿವುಡಾಗಿದ್ದಾವೆ ಸ್ವಾಮಿ, ಈ ಆತ್ಮಿಕವಾದಂಥ ಕಿವಿಗಳನ್ನು ತೆರೆಯ ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸಿ ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಅಪ್ಪ, ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಆತ್ಮಿಕವಾದಂಥ ಕಣ್ಣುಗಳು ತೆರೆಯಲ್ಪಡಲಿ, ಆತ್ಮಿಕವಾದಂಥ ಕಿವಿ, ಮೂಗು, ನಾಲಿಗೆಗಳು ಯೇಸುವಿನ ರಕ್ತದಿಂದ ತೆರೆಯಲ್ಪಡಲಿ ಸ್ವಾಮಿ.
ಅಪ್ಪ, ನಮ್ಮ ಹೃದಯ ತೆರೆಯುತ್ತೆ ದೇವರು. ನಮ್ಮ ಕುಟುಂಬಗಳನ್ನು ಕಟ್ಟಿಸು, ನಮ್ಮ ಮಕ್ಕಳನ್ನು ಕಟ್ಟಿಸು ಅಪ್ಪ. ಸಹಾಯ ಮಾಡು, ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ.